ಪದ್ಯ ಸಂಕಲ್ಪ ಅಂದ್ರೆ ಏನು? ನೀವು 10ನೇ ತರಗತಿ ವಿದ್ಯಾರ್ಥಿಗಳು ಇವತ್ತಿನಿಂದ ಒಂದು ದೃಢ ನಿರ್ಧಾರವನ್ನು ಮಾಡಬೇಕು. ನಾನು 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡು ನನ್ನ ಸುತ್ತಲೂ ಇದ್ದಂತಹ ಕತ್ತಲೆಯನ್ನ ದೂರ ಮಾಡಿಕೊಂಡು ಅಜ್ಞಾನವನ್ನ ದೂರ ಮಾಡಿಕೊಂಡು ಒಂದು ಒಳ್ಳೆಯ ಸ್ಥಿತಿಗೆ ನಾನು ಬರಬೇಕು ಅಂತ ಹೇಳಿ GS ಶಿವರುದ್ರಪ್ಪ ಅವರು ಮಕ್ಕಳಿಗೆ ಒಂದು ಭಾವಗೀತೆಯನ್ನ ಹೇಳ್ಕೊಟ್ಟಿದ್ದಾರೆ. ಆ ಪದ್ಯನ ನೋಡಿ. ಅವರ ಒಂದು ಮೊದಲನೇದಾಗಿ ಅವರ ಪರಿಚಯವನ್ನ ನೋಡ್ಕೊಳ್ಳಿ. ಯಾರು ಒಬ್ಬರು ಪರಿಚಯವನ್ನು ಓದಿಲ್ಲ? GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗದ್ದಳಿ ಶಾಂತವೀರಪ್ಪ ಶಿವರುದ್ರಪ್ಪ ಕ್ರಿಸ್ತ ಶಕ 1926. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪದ್ಯ ಸಂಕಲ್ಪ ಗೀತೆ ರಚಿಸಿದವರು GS ಶಿವರುದ್ರಪ್ಪ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಮಾಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು ಕೃತಿಗಳನ್ನು ರಚಿಸಿದ್ದಾರೆ. ಚೋಣ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಂಚೋಣ. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಸೊ ಅದರ ಅರ್ಥ ಏನಂತ ಗೊತ್ತಾಯ್ತಾ? ನೋಡಿ, ಕಲುಷಿತವಾಗಿ ಎರಡನೇ ಪದ್ಯ. ಕಲುಷಿತವಾಗಿ ನದಿ ಜಲಗಳಿಗೆ ಇದು ಕಂಠಪಾಠಕ್ಕೆ ಇರುವಂತ ಒಂದು ಪದ್ಯ ಇದೆ. ಇದಕ್ಕೆ 4 ಅಂಕಗಳು ಬರ್ತವೆ. ಎಷ್ಟು? 4. ನೋಡಿ ಇಲ್ಲಿ ಪದ್ಯದ ಸಾರಾಂಶ. ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ವಿದ್ಯುತ್ತನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವನ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ. ಭಯ ಸಂಶಯಗಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಬೆಳಕು. ದೀಪ ಅಂದ್ರೇನು? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ. ನಾವು ವಿದ್ಯಾರ್ಥಿಗಳು ನಮಗೆ ಗೊತ್ತಿಲ್ಲದೇನೆ ಅನೇಕ ಕಷ್ಟ, ಇಂತಹ ಪರಿಸ್ಥಿತಿ ಬರುತ್ತೆ. ಅದನ್ನ ಕತ್ತಲು ಅಂತ ಕರಿತೀವಿ. ಅಜ್ಞಾನ ಅಂತ ಅರ್ಥ. ಕತ್ತಲು ಅಂದ್ರೆ ಅರ್ಥ ಆ ಕವಿಯುವ ಕತ್ತಲೆಯೊಳಗೆ ನಾವು ಏನ್ ಮಾಡ್ಕೋಬೇಕಾಗಿದೆ? ಪ್ರೀತಿಯ ಈ ಪ್ರೀತಿಯ ಒಂದು ಬೆಳಕನ್ನ ಪ್ರತಿಯೊಂದು ಮಗುವಿನಲ್ಲಿ ತುಂಬೋಣ ಅಂತ ಅರ್ಥ. ಹಚ್ಚೋಣ ಅಂದ್ರೆ ಅರ್ಥ ಒಂದು ದೀಪವನ್ನ ಹಚ್ಚಿದ್ರೆ ಏನಾಗುತ್ತೆ? ಹಾಗೆ ನಿಮ್ಮ ಮಕ್ಕಳಲ್ಲಿ ಜ್ಞಾನವನ್ನು ತುಂಬುವ ಮೂಲಕ, ಅಜ್ಞಾನವನ್ನು ಹೋಗಲಾಡಿಸುವ ಮೂಲಕ ನಾವು ಅವರನ್ನ ಉನ್ನತ ಜಾಗಕ್ಕೆ ತರೋಣ, ಜ್ಞಾನಿಗಳನ್ನಾಗಿ ಮಾಡೋಣ ಅಂತ. ಅದು ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಈ ಹಡಗು ಅನ್ನುವಂಥದ್ದನ್ನ ನಮ್ಮ ದೇಹಕ್ಕೆ ಹೋಲಿಸ್ಕೊಂಡಿದ್ದಾರೆ, ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡಿದ್ದಾರೆ. ಆ ಜೀವನ ಅನ್ನುವಂಥದ್ದು ಒಂದು ಹಡಗಾಗಿದೆ. ಹಡಗು ಸಮುದ್ರದಲ್ಲಿ ಹೋಗ್ತಾ ಇರುತ್ತೆ. ಆ ಹೋಗುವಾಗ ಮಧ್ಯದಲ್ಲಿ ಬಿರುಗಾಳಿ ಹುಟ್ಕೊಳ್ಳುತ್ತೆ. ಅದು ಬಿರುಗಾಳಿಗೆ ಸಿಕ್ಕಿ ಅದೇನಾಗುತ್ತೆ? ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದು ದಿಕ್ಕು ತಪ್ಪಿ ಹೋಗುತ್ತೆ. ಅಂತಹ ಪರಿಸ್ಥಿತಿ ಹಡಗಿಗೆ ಬರುತ್ತೆ. ನಮ್ಮ ಜೀವನದಲ್ಲೂ ಅನೇಕ ಘಟನೆಗಳು ಬರ್ತವೆ. ಬಡತನ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು, ಅಥವಾ ಏನೋ ಒಂದು ಕಷ್ಟ ಅನ್ನುವಂಥದ್ದು, ಆಕಸ್ಮಿಕವಾಗಿ ಏನೋ ಪ್ರಕೃತಿಯ ವಿಕೋಪ ಆಗುವಂಥದ್ದು, ಇವೆಲ್ಲ ಸ್ಥಿತಿಗಳು ನಮಗೂ ಬಂದ್ಬಿಡ್ತವೆ. ಜ್ವರನೇ ಬಂದ್ಬಿಡುತ್ತೆ, ಅಥವಾ ಮನೆಯಲ್ಲಿ ಏನೋ ಅನಾನುಕೂಲ ಹುಟ್ಕೊಬಿಡುತ್ತೆ. ಇದೆಲ್ಲ ಬಿರುಗಾಳಿಗೆ ಸಿಕ್ಕ ಹಡಗಂತ ಆಗುತ್ತೆ. ಹಡಗು ದಿಕ್ಕು ತಪ್ಪು ಹೋದ್ರೆ ಹೇಗೆ ಜೀವನ ಅನ್ನುವಂಥದ್ದು ದಿಕ್ಕು ತಪ್ಪು ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತೇನೆ. ಅದಕ್ಕಾಗಿ ನಾವು ನಮ್ಮ ಜೀವನವನ್ನ
ಎಚ್ಚರದಲ್ಲಿ ಮುನ್ನಡೆಸೋಣ. ನಮ್ಗೆ ಯಾವುದೇ ಕಷ್ಟ ಬಂದರೂ ಸಹ ನಾವು ಎಚ್ಚರಿಕೆಯಿಂದ ಇರಬೇಕು. ಎಂಥದೇ ತೊಂದರೆ ಬಂದರೂ ಸಹ ಎಚ್ಚರಿಕೆಯಿಂದ ನಡಿಬೇಕು. ಆಕಸ್ಮಿಕವಾಗಿ ನಡೆಯುವಂತಹ ದುರ್ಘಟನೆಗಳನ್ನು ಸಹ ಎಚ್ಚರಿಕೆಯಿಂದ ನಾವು ಪಾಸ್ ಮಾಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಇದನ್ನ ಹೇಳ್ಕೊಂಡಿದ್ದಾರೆ. ಈ ದೃಢ ನಿರ್ಧಾರ ಅನ್ನುವಂಥದ್ದು ನಮ್ಮಲ್ಲಿ ಇದ್ರೆ ನಾವು ಕತ್ತಲೆಯನ್ನ ಕಳೆದು ಬೆಳಕಿನಡೆಗೆ ನಾವು ಹೋಗಬಹುದು ಅನ್ನುವಂಥದ್ದು ಈ ಮೊದಲನೆಯ ಪದ್ಯದ ಒಂದು ಸಾರಾಂಶ. ಸೊ ನಿಮಗೆ ಇದ್ರ ಓದಿ ನೋಡೋಣ, ಯಾರೊಬ್ರು ಒಬ್ಬರೇ ಹೇಳ್ಬೋದು. ನೋಡಿದ್ರೆ ಹೇಳಕ್ಕಾಗುತ್ತಾ? ಇದು ಕಂಠಪಾಠಕ್ಕಿಲ್ಲ ಅಲ್ಲ, ಒಂದ್ಸಲಿ ಎರಡನೇ ಪದ್ಯ ಕಂಠಪಾಠಕ್ಕಿರುವಂಥದ್ದು ಸಾಕಲ್ಲ.